ಓಯ್ ಹುಷಾರಿದ್ರಾ? ಇವತ್ತು ಹೋಗ್ತಿದ್ದದ್ದು ಕಮಂಡಲ ಗಣಪತಿ ದೇವಸ್ಥಾನ, ಕೊಪ್ಪ ತಾಲೂಕಿಂದು ಕಸಿವೆ ಗ್ರಾಮದಲ್ಲಿಪ್ಪುವಂಥದ್ದು. ಹೋಗ್ತಿತ್ತು ಸುಮಾರು ಸಲ ಆಯ್ತು. ಈಗ ರೂಟ್ ಮಿಸ್ ಆದ, ಕೈ ಕೊಡ್ತಿತ್ತು ನಮಗಿತ್ತಪ್ಪ. ಸುತ್ತಿ ಅಲ್ಲಲ್ಲೇ ಸುತ್ತಿದ್ದೆ ಕೊಪ್ಪದಾಗೆ, ಎಲ್ಲ ಹಬ್ಬದಂಗೆ ಗೊತ್ತಾಗ್ಲಿ. ಈಗ ಬೆಳಗತ್ತೆ ಹೊರಟಿದೆ, ಈಗ 11 ಕಾಲ ಆಯ್ತು. ಪಾಪ ಲೇಟ್ ಮಾಡು ಬೇಡ, ಅಲ್ಲಿ ಹೋದ್ಮೇಲೆ ಅಲ್ಲಿ ಹೇಳ್ತೆ. ಆ್ಯಕ್ಚುಲಿ ಅದ್ರದ್ದು ವಿಶೇಷ ಅಂತಂದರೆ, ಗಣಪತಿ ಕಾಲಡಿ ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಅಂದರೆ ಒಂದು ಕುಂಡಲದಿಂದ ನದಿ ನೀರು ಉಕ್ಕಿ ಬತ್ತು, ಅದಕ್ಕೆ ಕಮಂಡಲ ಗಣಪತಿ ಅಂತ. ಬ್ರಹ್ಮನ ಕಮಂಡಲದಲ್ಲಿಂದ ನೀರನ್ನು ಅಲ್ಲಿ ಚಿಮ್ಸ್ದಳಿಗೆ ಅದು ಬಂದದಂತ. ಅದಕ್ಕೆ ಅಲ್ಲಿ ಹೋಗಿ ಹೇಳ್ತೆ. ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲಿ ಸಿಕ್ಕುದಿಲ್ಲ, ಅಲ್ಲಿ ಹೋಯಗಂಬ ಇಲ್ಲಿ ಹೇಳ್ರೆ ಗೊತ್ತಾಗ್ತಿಲ್ಲ ನೀವು. ಅದಾದ್ಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಆದಿದ್ರೆ ಇಲ್ಲೇ ಕವಿ ಮನೆಗೆ ಒಂದು ಹೋಗಪ್ಪ, ಹತ್ರ ಇತ್ತ. ಇದು ಸೀದಾ ಒಳಗೋಯ್ತು ಅಪ್ಪ. ಸೊ ವೆಲ್ಕಮ್ ಟು ಕಮಂಡಲ ಗಣಪತಿ ದೇವಸ್ಥಾನ. ಸೊ ಎಂಟ್ರ್ ಆಗ್ತಿತ್ತು ಈಗ. ಈ ಗಣಪತಿ ದೇವಸ್ಥಾನದ ವಿಶೇಷ ಅಂತಂದರೆ, ಪಾರ್ವತಿ ದೇವಿ ಶನಿ ದೋಷದಿಂದ ಶಾಪಮುಕ್ತ ಆಯ್ಕೆ ಅಂತೇಳಿ ಭೂಲೋಕದಲ್ಲಿ ತಪಸ್ಸಿಗೆ ಬಂದಳಿಕೆ. ತಪಸ್ಸಿಗೂ ಮುಂಚೆ ಸ್ನಾನಕಲ ನೀರು ಇಲ್ದಿದ್ದ ಟೈಮಲ್ಲ ಬ್ರಹ್ಮದೇವನ ಪ್ರಾರ್ಥಿಸಿದಲ್ಲ, ಬ್ರಹ್ಮದೇವ ತನ್ನ ಕಮಂಡಲದಿಂದ ಕೆಲವೊಂದು ಹನಿಗಳನ್ನ ಭೂಲೋಕಕ್ಕೆ ಹಾಕ್ದಳಿಕೆ ಆ ಪ್ಲೇಸಿಂದ ಬ್ರಾಹ್ಮಿ ನದಿ ಉಗಮ ಆಯ್ತು ಅಂತೇಳಿ ಹೇಳ್ತಾರೆ. ಇಲ್ಲಿ ಕಾಣ್ತಿತ್ತು ಗಣಿ ಅದೇ ಬ್ರಾಹ್ಮಿ ಅಂದರೆ ಅಂತಕ್ಕಂದರೆ ಬ್ರಹ್ಮನಿಂದ ಹುಟ್ಟದಂಥ ನದಿ, ಅದಕ್ಕೆ ಬ್ರಾಹ್ಮಿ ನದಿ ಅಂತ ಹೇಳ್ತಾರೆ. ಈ ನೀರನ್ನು ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ 21 ದಿವಸ ಅದನ್ನು ಕುಡಿಸೋದ್ರಿಂದ ಆ ಮಕ್ಕಳ ಜ್ಞಾಪಕ ಶಕ್ತಿ ಎಲ್ಲ ಜಾಸ್ತಿ ಆಗ್ತಂದೇಳಿ ಹೇಳ್ತಾರೆ. ಇಲ್ಲಿನ ಭಟ್ರೆ ಹೇಳೋದು. ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಲ್ಲಿಂದ ಬಂದದ್ದು. ಅಲ್ಲಿ ಪೈಪಿಂದ ಈಚೆ ಬರ್ತೀನಿ. ನೀರು ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಇಲ್ಲಿಂದ ಹೀಗೆ ಇಲ್ಲಿಂದ ಸ್ವಲ್ಪ ಮುಂದೆ ಆಯ್ತು. ಈಗ ಕಮಂಡಲ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಬಂದಿತ್ತು. ಇಲ್ಲಿಂದ ಈಗ ಕವಿ ಮನೆಗೆ ಹೋಗ್ತಿತ್ತು. ಕವಿ ಮನೆಗೆ ಹೋಗಿ ಅಲ್ಲಿ ಒಳ ವಿಡಿಯೋ ಮಾಡೋದು ಡೌಟ್. ಹೊರಗಿಂದೆಲ್ಲ ತೋರ್ಸ್ಕೊಂಡು ಮತ್ತೆ ಸಾಂಬ ಎಂತ ಹಬ್ಬ ಅಲ್ಲ. ಕವಿ ಮನೆಗೆ ಹೋದಲ್ಲ ಒಂದು ಸಣ್ಣಗೊಂದು ಚಿತ್ರ ಬಿಡಿಸ್ಕೊಂಬಾಗೈತೆ. ಇದು ಫಸ್ಟ್ ಟೈಮ್ ನಾನು ಹೊರಗೆ ಲೈವ್ ಬಿಡ್ತಿದ್ದು. ಇಷ್ಟ ಆದರೆ ಕಮೆಂಟ್ ಮಾಡಿ ಹೆಂಗಾಯ್ತು ಅಂದೇಳಿ. ಕವಿ ಮನೆ ಡ್ರಾಯಿಂಗ್ ಮಾಡ್ತಾ ಟೈಮ್ ಅದೇ ಗೊತ್ತಾಯಿಲ್ಲ. 2 ಗಂಟೆ ಆಯಿತು, ಹೊಸ ಹತ್ತಿತ್ತು. ಈಗ ಇದಾದ್ಮೇಲೆ ಈಗ ಸೀದಾ ಕವಿಶೈಲ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಮನೆಗಪ್ಪ. ಕವಿಶೈಲಕ್ಕೆ ದಾರಿ ಈ ಕಡೆಯಿಂದ ಹೋಯ್ತು. ನಾನು ಇತ್ತಲ್ಲ ಅಪೋಸಿಟಲ್ಲ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಸ್ಮಾರಕ ಇತ್ತು, ಅಲ್ಲಿ ವಾಪಕ್ಕೆ ಆತಿಲ್ಲ. ಇದು ಕವಿಶೈಲದ ಪಾರ್ಕಿಂಗ್. ಇಲ್ಲಿಂದ ಮುಂದೆ ನಡ್ಕೋದು ಸ್ವಲ್ಪ ದೂರ. ಕವಿಶೈಲ ಅಂದರೆ ಕುವೆಂಪು ಅವರ ಸಮಾಧಿ, ಅದ್ರ ಹತ್ರ ಹೋಗ್ತಿತ್ತು. ಈಗ ಇಲ್ಲಿ ತೋರಿಸ್ನಲ್ಲ, ಅಲ್ಲಿ ಗಾಡಿ ಮುಂದೆ ಬತ್ತಲ್ಲ, ಇಲ್ಲಿಂದ ನಡ್ಕೋಯ್ತು. ಎಷ್ಟು ದೂರ? ಸ್ವಲ್ಪ ದೂರ ಅನ್ಸುತ್ತೆ. ಇಲ್ಲೇ ಇತ್ತು ಅಪ್ಪ. ಕವಿಶೈಲದ ಕಲಾಕೃತಿಗಳ ಶಿಲ್ಪಿ
ಇದು ಕವಿ ಸಮಾಧಿ ಇಲ್ಲಿ ಕಾಣ್ತಿದ್ದದ್ದು. ಕವಿಶೈಲ ಧ್ಯಾನಪೀಠ, ಕವಿಗೆ ಸ್ಫೂರ್ತಿ ಕೊಡ್ತಿದ್ದಂಥ ಜಾಗ ಅಂತಿದು. ಇಲ್ಲಿ ಕವಿ ಕುವೆಂಪು ಅವರು ಅವರ ನೇಮನ್ನು ಬಂಡೆ ಕಲ್ ಮೇಲೆ ಗೀಚಿದ್ದ ಒಂದು ಇದಿತ್ತು ಬಂಡೆ. ಇಲ್ಲಿ ಕಾಣ್ತಿದ್ರಲ್ಲ ಇದು, ಅಲ್ಲಿ 3-4 ಕವಿಗಳಿದ್ರು. ಒಂದು ಕುವೆಂಪು, ಇನ್ನೊಂದು BM ಶ್ರೀ, ಪೂರ್ಣಚಂದ್ರ ತೇಜಸ್ವಿ, KVP. ಇಲ್ಲಿಂದ ಕಂಡ್ರೆ ಈ ಪ್ಲೇಸ್ ತುಂಬ ಹೈಟಾಗಿತ್ತು ಅನ್ಸುತ್ತೆ. ಆ್ಯಕ್ಚುಲಿ ಹೈಟಾಗೇ ಇತ್ತು, ಬಟ್ ಬಪ್ಪತಿ ಗೊತ್ತಾಗ್ತಿಲ್ಲ ಅಷ್ಟೇ. ಕವಿಶೈಲ ಕಂಡ್ರಲ್ಲ ಅಷ್ಟೇ. ಇವತ್ತಿಗೆ ಇಷ್ಟೇ, ಸಿಗ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಬಾಯ್. ಲಾಸ್ಟ್ ಬ್ಲಾಗ್ ಹೇಳಿದೆ ಆಗುಂಬೆ ಅಲ್ಲ, ಸನ್ಸೆಟ್ ತೋರ್ಸುತ್ತಾ ಇಲ್ಲ ಅಂದ್ಕೊಂಡ. ಈ ವೀಕಲ್ ಕುವೆಂಪು ಮನೆ ದಾರಿಯೆಲ್ಲ ಆಗುಂಬೆ ಸಿಕ್ಕತ್ತ. ಬಪ್ಪತ್ತಿಗೆ ತಗೊಂಡೆ, ಇವತ್ತು ಫಾಗಿತ್ತು ಗಣಿ. ಇದು ಮುಗುದಲ್ಲ, ನೆಕ್ಸ್ಟ್ ತೋರಿಸ್ತೀನಿ. ಬಾಯ್ ಬಾಯ್.